ಮಹಾಕುಂಭಮೇಳದಲ್ಲಿ ಸಂಭವಿಸಿರ್ತಕ್ಕಂಥ ಕಾಲ್ತುಳಿತ ತಡರಾತ್ರಿ ಆಗಿರ್ತಕ್ಕಂಥ ಘಟನೆ ಪರಿಸ್ಥಿತಿ ಈಗ ತಿಳಿಯಾಗಿದೆ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದ ಬಳಿಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಈಗ ಸದ್ಯ ನಿಯಂತ್ರಣದಲ್ಲಿದೆ ಪರಿಸ್ಥಿತಿ. ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನಕ್ಕಾಗಿ ಹರಿದು ಬಂದಿದೆ ಜನಸಾಗರ. ಸುಮಾರು 10 ಕಿಲೋಮೀಟರ್ವರೆಗೂ ಜನಸಾಗರ ನಿಂತಿದೆಯಂತೆ. 10 ಕಿಲೋಮೀಟರ್. ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ ಜನ ಹೇಗಿದ್ದಾರೆ ಅಂತಂದ್ಬಿಟ್ಟು. ಕಲಬುರ್ಗಿ ಮೂಲದವರು ಗುರು ಅಂತಂದ್ಬಿಟ್ಟು ಪ್ರಯಾಗ್ರಾಜ್ನಲ್ಲಿದ್ದಾರೆ. ಪುಣ್ಯ ಸ್ನಾನಕ್ಕೆ ಹೋದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗುರು ಅವರೇ. ನಮಸ್ಕಾರ ಸರ್, ಹೇಳಿ. ಗುರು, ಎಲ್ಲಿದ್ದೀರಾ ನೀವೀಗ? ಸ್ನಾನ ಎಲ್ಲ ಆಯ್ತಾ ನಿಮಗೆ? ಪರಿಸ್ಥಿತಿ ಹೆಂಗಿದೆ ಇವಾಗ ಪ್ರಯಾಗ್ರಾಜ್? ಸರ್, ನಾವು ನಿನ್ನೆ 2 ಗಂಟೆಗೆ ಒಂದ್ಸಾರಿ ಸ್ನಾನ ಮಾಡಿದ್ದೀವಿ. ಓಕೆ. ಆದ್ಮೇಲೆ ಇವತ್ತು ಅಮಾವಾಸ್ಯೆ ಅಲ್ಲ, ಅದಕ್ಕೋಸ್ಕರ ರಾತ್ರಿ ನಾವು 12:30 ಗಂಟೆಗೆ ಎದ್ಬಿಟ್ಟು ರಾತ್ರಿ 1:30 ಗಂಟೆಗೆ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ಬಿಟ್ಟು ಬಂದಿದ್ವಿ. ಆದ್ರೆ ಗದ್ದಲ ಇರ್ಲಿಲ್ಲ. ನಾಳೆ ಆ ಟೈಮಲ್ಲಿ ಏನ್ ಗದ್ದಲ ಇರ್ಲಿಲ್ಲ. ಆದ್ರೆ ನಾವು ಬಂದಿದ್ಮೇಲೆ ಮತ್ತೆ 4-5 ಗಂಟೆಗೆ ಆಗಿದೆ ಏನೋ ಗೊತ್ತಿಲ್ಲ. ನಾವು ಇವಾಗ ರಾಮ ಮಂದಿರ ಹೋಗ್ತಾ ಇದ್ದೀವಿ. ಗದ್ದಲ ಆಗದ ಟೈಮ್ನಲ್ಲಿ ನಾವು ಆ ಜಾಗದಲ್ಲಿ ಇರ್ಲಿಲ್ಲ ಸರ್ ಅವಾಗ. ಓಕೆ. ಆದ್ರೆ ನಿನ್ನೆ ನಾವು ಇವಾಗ ರಾಮ ಮಂದಿರ ಹೋಗ್ತಾ ಇದೀವಿ ಸರ್. ಓಕೆ. ರಾಮ ಮಂದಿರ? ರಾಮ ಮಂದಿರ, ಅಯೋಧ್ಯೆಗೆ ಹೋಗ್ತಾ ಇದ್ದೀರಾ? ಓಕೆ. ಇವಾಗ ನೀವು ಪ್ರಯಾಗ್ರಾಜ್ ಬಿಟ್ರ ಹಾಗಾದ್ರೆ? ಪ್ರಯಾಗ್ರಾಜ್ ಬಿಟ್ಟಿದ್ದೀವಿ ಸರ್ ನಾವು. ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಎಲ್ಲ ಓಕೆನಾ ಹಾಗಾದ್ರೆ? ಈಗ ಓಕೆ ಇದೆ ಸರ್. ಈಗ ಎಲ್ಲ ಕಂಟ್ರೋಲ್ ಅಲ್ಲಿ ಬಂದಿದೆ. ಈಗೇನಿಲ್ಲ. ಪೊಲೀಸ್ ಎಲ್ಲ ಒಳ್ಳೆ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಮೊದಲೇ ಸ್ವಲ್ಪ ಇದು ಆಗಿತ್ತು, ಇವಾಗೆಲ್ಲ ಕರೆಕ್ಟ್ ಆಗಿದೆ ಸರ್. ಅದೇ ಜನ ಜಾಸ್ತಿ ಬಂದಿರತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಬಹಳ ವ್ಯವಸ್ಥೆಗಳಿವೆ. ಆದ್ರೆ ಮೊದಲೇ ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು ವ್ಯವಸ್ಥೆ, ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಅದು ಸ್ವಲ್ಪ ಗದ್ದಲ ಆಗಿದೆ. ಆದ್ರೆ ಇವಾಗೆಲ್ಲ ಪೂರ ಬಂದೋಬಸ್ತ್ ಚಂದ ಆಗಿದೆ ಎಲ್ಲ. ಆ ತ್ರಿವೇಣಿ ಸಂಗಮಕ್ಕೆ ಎಲ್ಲರೂ ಹೋಗ್ಬೇಕು ಅಂತ ಬಯಸ್ತಾರೆ. ಈ ದುರಂತಕ್ಕೆ ಅದೇ ಕಾರಣ ಆಯ್ತಾ ಅಂತ? ಹೌದೌದು ಸರ್, ಹೌದ್ರಿ. ನಾವು 2 ಸಾರಿ ಸ್ನಾನ ಮಾಡಿದ್ವಿ ಸರ್. ಅದಕ್ಕೋಸ್ಕರನೇ ನಾವು ಗುಲ್ಬರ್ಗಲಿಂದ ಬರ್ಬೇಕಾಗಿದ್ರೆ ಸುಮಾರು 2-3 ಡೇಟ್ ಚೇಂಜ್ ಮಾಡಿದ್ವಿ. ಯಾಕಂದ್ರೆ ನಾವು ಮಾನವೀಯ ಅಮಾವಾಸ್ಯೆಯಲ್ಲಿ ದಿನಾನೇ ಸ್ನಾನ ಮಾಡ್ಬೇಕಂತ ನಮ್ಮ ಇಚ್ಛೆ ಆಗಿತ್ತು. ಅದಕ್ಕೋಸ್ಕರ ನಾವು ನಿನ್ನೆ ಸ್ನಾನ ಮಾಡಿದ್ರು ಕೂಡ ಇವತ್ತು ಮಾನವೀಯ ಅಮಾವಾಸ್ಯೆ ಮಾಡ್ಬೇಕಂತ ಹೇಳ್ತೀನಿ. ಸುಮಾರು 1:30 ಗಂಟೆಗೆ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿ ಬಂದಿದ್ವಿ. ಆ ಟೈಮಲ್ಲಿ ಏನು ಗದ್ದಲ ಇರ್ಲಿಲ್ಲ ಅಲ್ಲಿ. ಎಲ್ಲ ಕರೆಕ್ಟ್ ಇತ್ತು ಸರ್ ಅವಾಗ. ಆದ್ರೆ ಇವಾಗ ಮತ್ತ ಬೆಳಿಗ್ಗೆ ಸಮಯದಲ್ಲಿ 4-5 ಗಂಟೆಗೆ ಏನೋ ಗದ್ದಲ ಆಗಿದ್ರೆ ಆಗಿರ್ಬೋದು. ನಾವಂತೂ ನೋಡಿಲ್ಲ ಸರ್ ಅದು. ನೀವಲ್ಲಿದ್ದಾಗ ಕ್ರೌಡ್ ಹೆಂಗಿತ್ತು? ಅಲ್ಲಿನ ಜನಸಂಖ್ಯೆ? ಜನ ನಾವು ರಾತ್ರಿ ಏನ್ ಹೋಗಿದ್ದೇವೆ ಸರ್, ಅವಳಾಗ ಬಹಳ ಕಡಿಮೆ ಇತ್ತು. ಕಡಿಮೆ ಅಂದ್ರೆ ಗದ್ದಲ ಇರ್ಲಿಲ್ಲ. ಜನ ಇತ್ತು, ಆದ್ರೆ ಗದ್ದಲ ಇರ್ಲಿಲ್ಲ. ಆದ್ರೆ ನಿನ್ನೆ 2 ಗಂಟೆಗೆ ಏನ್ ಸ್ನಾನ ಮಾಡಕ್ ಹೋಗಿದ್ವಿ, ಆ ಟೈಮಲ್ಲಿ ಬಹಳ ಅಂದ್ರೆ ಬಹಳ ಬೀಡಿತ್ತು ಸರ್. ಜನಸಾಗರ ಅಂದ್ರೆ ಜನಸಾಗರ. ಆದ್ರೆ ಇವಾಗ ಆ ತರ ಏನಿಲ್ಲ, ಎಲ್ಲ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಕಲಬುರ್ಗಿಯಿಂದ ಒಟ್ಟು ಎಷ್ಟು ಜನ ಹೋಗಿದ್ರಿ ಗುರು ಅವರೇ? ಸರ್, ನಾವು 14 ಜನ ಬಂದಿದ್ದೀವಿ ಸರ್. ಡ್ರೈವರ್ ಹಿಡ್ಕೊಂಡು 15 ಜನ ಇವತ್ತ. ಸೊ ಯಾರು ಎಲ್ಲೂ ಮಿಸ್ ಆಗ್ಲಿಲ್ಲ ಹಾಗಾದ್ರೆ? ಇಲ್ಲ ಸರ್. ನಾವು ಆ ತರ ಒಂದು ಹಗ್ಗ ಕಟ್ಟಿಕೊಂಡು ಎಲ್ಲರಿಗೂ ಒಂದು ಬೇಲಿಯಲ್ಲಿ ಹಾಕೊಂಡು ಆ ತರ ಹೋಗಿದ್ದೀವಿ ಸರ್. ನಾವು ಹಂಗ್ ಮಿಸ್ ಆಗೋ ತರ ಹೋಗಿಲ್ಲ ಸರ್ ನಾವು. ಓಕೆ ಗುರು ಅವರೇ, ಥ್ಯಾಂಕ್ ಯು. ಹುಷಾರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅವ್ರು ಹೇಳೋ ಪ್ರಕಾರ ತಡರಾತ್ರಿ 2 ಗಂಟೆಗೆ ಅವರು ತ್ರಿವೇಣಿ ಸಂಗಮದಲ್ಲೇ ಇದ್ರಂತೆ. ಏನೂ ಗದ್ದಲ ಇರಲಿಲ್ಲ. ನಾವೆಲ್ಲ ಸ್ನಾನ ಮಾಡ್ಕೊಂಡ್ಬಂದ್ವಿ. ನಾವು ಬಂದ ನಂತರ ಏನಾದರೂ ಆಗಿರಬಹುದು ಅಲ್ಲಿ ಅಂತಂದ್ಬಿಟ್ಟು. ಅದು ಆ ಸಂದರ್ಭದಲ್ಲೇ ಆಗಿದ್ದು. 2-3 ಗಂಟೆ ಟೈಮ್ನಲ್ಲೇ ಕಾಲ್ತುಳಿತ ಆಗಿದ್ದು. ಸೊ ಹಾಗಾಗಿ ಈಗ ಗಾಯಾಳುಗಳಿಗೆಲ್ಲ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ತಿಳಿಯಾಗಿದೆ. ಈಗ ಎಲ್ಲ ಪುಣ್ಯ ಸ್ನಾನಕ್ಕೆ ಮತ್ತೆ ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೊಬ್ಬರು ಕನ್ನಡಿಗರು ಪ್ರಯಾಗ್ರಾಜ್ನಲ್ಲಿದ್ದಾರೆ, ನರೇಂದ್ರ ಅಂತಂದ್ಬಿಟ್ಟು. ನಮಸ್ಕಾರ ನರೇಂದ್ರ ಅವರೇ. ಸರ್ ನಮಸ್ತೆ ಸರ್. ನೀವೀಗ ಎಲ್ಲಿದ್ದೀರಾ? ಸರ್ ನಾವು ಅಲ್ಲೇ ಇದ್ದೀವಿ ಸರ್, ತ್ರಿವೇಣಿ ಸಂಗಮದ ಹತ್ರನೇ ಇದ್ದೀವಿ. ನಿಮ್ದೆಲ್ಲ ಸ್ನಾನ ಎಲ್ಲ ಆಯ್ತಾ? ಸರ್ ಆಯ್ತು ಸರ್, ಬೆಳಗ್ಗೆನೆ ಸ್ನಾನ ಮಾಡಿದ್ವಿ. ಎಲ್ಲ ಈಗ ಮಾಡಿಕೊಂಡು ನಾವು ಇಲ್ಲಿಂದ 4 ಜನ ಹೋಗಿದ್ವಿ. ನಮ್ದೆಲ್ಲ ನೀಟಾಗಿ ಆಯ್ತು ಸರ್. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ನಾವ್ ಇವಾಗ ವಾಪಸ್ ಬರ್ತಾ ಇದೀವಿ ಸರ್. ನೀವು ತ್ರಿವೇಣಿ ಸಂಗಮಕ್ಕೆ ಹೋಗಿದ್ರಾ? ಹಾ ಸರ್, ತ್ರಿವೇಣಿ ಸಂಗಮಕ್ಕೆ ಹೋಗಿದೀವಿ. ಓಕೆ. ಪ್ರಯಾಗ್ರಾಜ್ ಅಲ್ಲೇನೆ. ಅಲ್ಲ, ಪ್ರಯಾಗ್ರಾಜ್ನಲ್ಲಿ ಕೆಲವರಿಗೆಲ್ಲ ಬೇರೆ ಬೇರೆ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿ ಅಂತಂದ್ರು ಕೇಳ್ತಿಲ್ವಂತೆ. ಎಲ್ಲಾ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ಅಂತಾರಂತೆ, ಅದಕ್ಕೆ ಕೇಳಿದ್ದು. ಇಲ್ಲ ಸರ್, ಅದೇನಿಲ್ಲ. ಫುಲ್ ಬ್ಯಾರಿಕೇಡ್ ಹಾಕಿ ನೀರು ತ್ರಿವೇಣಿ ಸಂಗಮದ ಹೇಗ್ ಬರುತ್ತೆ ಅದನ್ನ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಅಲ್ಲಿಂದ ಹರ್ಕೊಂಬಂದಿದ್ ಬರುತ್ತೆ. ಇನ್ನು ಬೋಟಲ್ ಬೇಕಾದ್ರೂ ಹೋದವರು ಅಲ್ಲಿ ಮಧ್ಯದಲ್ಲಿ ತ್ರಿವೇಣಿ ಸಂಗಮದ ಒಂದು ಏನಿದೆ ಅಲ್ಲಿ ಉಗಮ ಆಗ ಸ್ಥಾನ ಏನಿದೆ
ಅಲ್ಲಿ ಬೋಟ್ನು ತಗೊಂಡೋಗಿ ನಿಲ್ಲಿಸ್ತಾರೆ. ಅದನ್ನ ಅಫೋರ್ಡ್ ಮಾಡೋರು ಬೇಕಾದ್ರೆ ಅಲ್ಲಿ ಹೋಗ್ಬೋದು. ಇನ್ ಕೆಲವರು ಅಲ್ಲಿಗೆ ಬೋಟಲ್ಲೆಲ್ಲ ಹೋಗೋದಿಕ್ ಬೇಡ ದೂರಕ್ಕೆ ಅಂತಂದ್ರೆ ಏನಿಲ್ಲ ಸರ್, ಒಂದು 200 ಮೀಟರ್ಸ್ ಬೋಟಲ್ ಹೋಗುತ್ತೆ ಅಷ್ಟೇನೆ. ಓಕೆ, ಈಗ ಪರಿಸ್ಥಿತಿ ಹೆಂಗಿದೆ ನರೇಂದ್ರ ಅವರೇ ಸದ್ಯಕ್ಕೆ? ಸರ್ ಏನಿಲ್ಲ ಸರ್, ತುಂಬಾ ವೆಲ್ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ. ತುಂಬಾ ಅಂದ್ರೆ ಜನ ತುಂಬಾ ಇರ್ತದೆ ಸರ್. ತುಂಬಾ ಭಕ್ತಾದಿಗಳಂತೂ ಏನು ಅದೇನ್ ಕ್ರೋರ್ಸ್ ಅಲ್ಲಿ ಬರ್ತಾ ಇದಾರೆ ಏನೋ, ಕಾಲಿಕಕ್ಕೆ ಜಾಗ ಆಗ್ತಾ ಇಲ್ಲ. ಬಟ್ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಏನು ಪ್ರಾಬ್ಲಮ್ ಆಗದಿರೋ ರೀತಿನಲ್ಲಿ ಮಾಡಿದ್ದಾರೆ. ತುಂಬಾ ವೈಡ್ ರೋಡ್ ತರ ಹೋಗೋದಿಕ್ಕೆ, ಈ ಕಡೆಯಿಂದ ಒಬ್ರು ಹೋಗೋದಿಕ್ಕೆ, ಆ ಕಡೆ ಏನು ಈಗ ಮಾಮೂಲಿ ಒನ್ ವೇ ತರ ಮಾಡಿದ್ದಾರೆ ಅಂತ. ಒನ್ ವೇ ಸರ್. ಈ ಕಡೆಯಿಂದ ಸ್ನಾನ ಮಾಡ್ಕೊಂಡ್ ಬರೋರು ಒಂದ್ ಸೈಡ್ ಬರ್ತಾ ಇರ್ತಾರೆ, ಈ ಕಡೆಯಿಂದ ಹೋಗೋರು ಒಂದ್ ಸೈಡ್ ಹೋಗ್ತಾ ಇರ್ತಾರೆ. ಈಗಲೂ ಸ್ನಾನಕ್ಕೆ ಅಲೋ ಮಾಡ್ತಾ ಇದಾರ, ಬಿಡ್ತಾ ಇದಾರ? ಬಿಡ್ತಾ ಇದಾರೆ ಸರ್, ಬಿಡ್ತಾ ಇದಾರೆ. ತ್ರಿವೇಣಿ ಸಂಗಮಕ್ಕೂ ಬಿಡ್ತಾ ಇದಾರ? ಸರ್ ಬಿಡ್ತಾ ಇದಾರೆ. ಓಕೆ, ಅಲ್ಲಿಗೆಲ್ಲ ಪರಿಸ್ಥಿತಿ ಹಂಗಂದ್ರೆ ಸರಿ ತಿಳಿಯಾಗಿದೆ, ಇವಾಗ ಏನ್ ತೊಂದರೆ ಇಲ್ಲ ಅಂತ? ಸರ್ ಏನಿಲ್ಲ ಸರ್, ಎಲ್ಲ ತುಂಬಾ ಅವರು ತುಂಬಾ ಸರ್ಕಾರನು ತುಂಬಾ ಜಾಗೃತ ವಹಿಸಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಅದ್ರಲ್ಲೆಲ್ಲ ಸ್ವಲ್ಪ ಬೇಜಾರಿನ ಸಂಗತಿ ಏನಂತಂದ್ರೆ ಈ ಫ್ಲೈಟ್ ಫೇರ್ ಜಾಸ್ತಿ ಮಾಡಿರೋದು. ಅದು ಬಿಡಿ, ಬಟ್ ಕಾಲ್ ತುಳಿತ ಎಲ್ಲ ಆಯ್ತಲ್ಲ, ತಡರಾತ್ರಿ ಕಾಲ್ ತುಳಿತ ಆಯ್ತು ಅಂತ, ಅದ್ರ ಬಗ್ಗೆ ಸ್ವಲ್ಪ ಆತಂಕ ಅಷ್ಟೇನೆ. ಹೌದು ಸರ್, ಅದೇ ಈಗ ನೈಟ್ ಎಲ್ಲ ಹೇಳಿರ್ತಾರೆ ಮಾಮೂಲಿ ಜವಾಬ್ದಾರಿ ತಗೊಳ್ಳಿ ಅಂತ. ಈಗ ತುಂಬಾ ಕಾಯ್ದಿರ್ತಾರಲ್ಲ ಸರ್, ಅವ್ರು ಏನ್ ಮಾಡ್ತಾರೆ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಏನೋ ಹೋಗ್ತಾ ಇರ್ತಾರೆ. ಒಂದ್ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರ್ಬೋದು ಸರ್, ಅಷ್ಟು ಇನ್ನೇನಾಗಿಲ್ಲ. ನಿಮಗೆಲ್ಲ ಗೊತ್ತಾಯ್ತಾ ಅದು ಅಲ್ಲಿ ಕಾಲ್ ತುಳಿತ ಆಗಿದ್ದೆಲ್ಲ ಅವಾಗ್ಲೇ ಗೊತ್ತಾಯ್ತಾ? ಸರ್ ಅದೇ ಮಾಮೂಲಿ ಮೌತ್ ಟು ಮೌತ್ ಮಾತಾಡ್ತಾ ಇದ್ರು ಎಲ್ಲ ಈ ತರ ಆಯ್ತಂತೆ ಅಂತ. ಬಟ್ ಯಾರು ಅಷ್ಟೊಂದು ಕೋಟ್ಯಾಂತರ ಜನದಲ್ಲಿ ಯಾರು ತಲೆ ಅಲ್ಲಿ ಇದ್ ಮಾಡ್ತಾ ಇಲ್ಲ. ಬಟ್ ಏನು ಪ್ರತಿ ಒಂದು ಜಾಗದೊಳಗಡೆನೂ ಪೊಲೀಸ್ ಇರ್ಬೋದು, CRPF ಇರ್ಬೋದು, ತುಂಬಾ ನಿಗಾ ವಹಿಸಿ ಅಲ್ಲಿ ಏನ್ ಅದೇ ಬೇರೆ ಏನನ್ನು ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಅವರೆಲ್ಲ ಅಲ್ಲಿ ಕೇರ್ ತಗೊಂತಾ ಇದ್ದಾರೆ ಸರ್. ಎಲ್ಲ ನಾವು 9 ಗಂಟೆ ಅಷ್ಟೊತ್ತಿಗೆ ಒಬ್ಬರ ಜೊತೆ ಮಾತನಾಡಿದ್ವಿ, ಕನ್ನಡಿಗರ ಜೊತೆ. ಅವ್ರು ಹೇಳಿದ್ರು ನಾವೆಲ್ಲ ಅಖಾಡದಲ್ಲೇ ಕೂತ್ಬಿಟ್ಟಿದೀವಿ, ಎಲ್ಲ ರೋಡು ಬ್ಲಾಕ್ ಮಾಡಿದ್ದಾರೆ, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಯಾರಿಗೂ ಹೋಗಕ್ ಬಿಡ್ತಾ ಇಲ್ಲ ಅಂತ. ಈಗ ಎಲ್ಲರಿಗೂ ಬಿಡ್ತಿದಾರ ಅಂತ ಅದಕ್ಕೆ ಕೇಳಿದ್ದು. ಸರ್ ಇದೆ ಏನಿಲ್ಲ, ಅಖಾಡದಲ್ಲಿ ಅಂತಂದ್ರೆ 10 ಕಿಲೋಮೀಟರ್ ಮುಂಚೆನೆ ಬ್ಲಾಕ್ ಮಾಡಿರ್ತಾರೆ. ಒಳಗಡೆ ಬಂದಿರೋರು ಒಳಗಡೆನೇನೆ ನಡ್ಕೊಂಡ್ ಬರ್ಬೋದು ಸರ್. ನಡ್ಕೊಂಡ್ ಬರೋದಕ್ಕೆ ಯಾವ್ದೂನು ಅಡ್ಡಿ ಆತಂಕ ಇಲ್ಲ. 10 ಕಿಲೋಮೀಟರ್ಸ್ ಹಿಂದೆನೇನೆ ಎಲ್ಲದಕ್ಕೂ ಸ್ಟಾಪ್ ಮಾಡ್ತಾರೆ, ಬಸ್ಸು, ಕಾರು ಎಲ್ಲ. ಒಂದು ನಡ್ಕೊಂಡ್ ಹೋಗ್ಬೋದು, ಇಲ್ಲ ಅಂತಂದ್ರೆ ಈ ಆಗದೆ ಇರೋರ್ಗೆ ವೀಲ್ ಚೇರು ಮತ್ತೆ ಈ ಟುಕ್ ಅಂತ ಗಾಡಿ ಬರುತ್ತಲ್ಲ, ಅದ್ರೊಳಗಡೆ ಕೆಲವ್ರಿಗೆ ಅಂತಂದ್ರೆ ಈಗ ಏಜ್ಡ್ ಪರ್ಸನ್ಸ್ ತುಂಬಾ ಆಗದೇ ಇಲ್ಲ ಅಂತಂದವರು ಆ ತರ ವೆಹಿಕಲ್ಸ್ ಅಲ್ಲಿ ಮೂವ್ ಆಗ್ತಾ ಇದಾರೆ. ಇನ್ ಕೆಲವರೆಲ್ಲ ವೀಲ್ ಚೇರ್ಸ್ ಸುಮಾರು ಜನಕ್ಕೆ ಇದ್ ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಹಾಗಾಗಿ ಏನು ಇದಿಲ್ಲ ಸರ್, ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಓಕೆ, ಸೊ ಈಗ ಇಲ್ಲಿ ಇರ್ತಕ್ಕಂಥ ಜನರಿಗೆ ನೀವು ಹೇಳೋದು ಯಾರು ಏನು ಪ್ಯಾನಿಕ್ ಆಗಬೇಡಿ, ಎಲ್ಲ ಆರಾಮಾಗಿ ಆಗ್ತಾ ಇದೆ ಅಂತ? ಏನು ಭಯ ಪಡೋಂಥದ್ದು ಏನಿಲ್ಲ ಸರ್, ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಲಕ್ಷಾಂತರ ಜನ ಸ್ನಾನ ಮಾಡಿ ಆಚೆಗೆ ಬರ್ತಾ ಇದ್ದಾರೆ ಸರ್. ಓಕೆ ನರೇಂದ್ರ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಮತ್ತೊಬ್ರು ಇದ್ದಾರೆ ಧರ್ಮರಾಜ್ ಅಂತ ಅಂದ್ಬಿಟ್ಟು, ನಮ್ಮ ಜೊತೆ ಪ್ರಯಾಗ್ರಾಜ್ನಲ್ಲಿ ಇರ್ತಕ್ಕಂಥ ಕನ್ನಡಿಗರು. ನಮಸ್ಕಾರ ಧರ್ಮರಾಜ್ ಅವರೇ. ಸರ್ ನಮಸ್ಕಾರ. ಓಕೆ, ಈಗ ಪರಿಸ್ಥಿತಿ ಎಲ್ಲ ಪ್ರಯಾಗ್ರಾಜಲ್ಲಿ ಕೂಲ್ ಆಗಿದೆಯಾ, ತಿಳಿಯಾಯ್ತಾ ಹೇಗೆ ಅಂತ? ಅಲ್ಲಿ ಎಂಟ್ರಿ ಆದಲ್ಲಿ ಯಾವುದೇ ಅಲ್ಲಿ ಸ್ಟ್ಯಾಂಪೇಡ್ ಅಲ್ಲಿ ಕಾಲ್ ತುಳಿತ ಆಗಿಲ್ಲ ಸರ್. ನಾನು ರಾತ್ರಿ 11 ಗಂಟೆಗೆ ರೀಚ್ ಆದಲ್ಲಿ ಓಕೆ, ತುಂಬಾ ಜಂಗುಳಿ ಇತ್ತು. ನಾವು 4 ಗಂಟೆಗೆ ಅಲ್ಲಿಂದ ಹೊರಗಡೆ ಬಂದೆವು. ಅಲ್ಲಿ ಎಲ್ಲಿ ಯಾವುದೇ ತರದ ವ್ಯವಸ್ಥೆ ಇಲ್ಲ. ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿದಲ್ಲಿ ಏನ್ ತೋರಿಸಿದ್ರಲ್ಲ ಆ ಟೈಪ್ ಊಟದ ವ್ಯವಸ್ಥೆ ಇಲ್ಲ, ಅಲ್ಲೇನ್ ಟೀ ವ್ಯವಸ್ಥೆ ಇಲ್ಲ, ಯಾವುದೇ ಪೊಲೀಸ್ ಇಲ್ಲ, ಒಂದೇ ಒಂದು ಹಾಸ್ಪಿಟಲ್ ಇದೆ, ಒಂದ್ ಟೆಂಟ್ ಇಲ್ಲ, ಅಲ್ಲಿ ಲೇಡೀಸ್ ಅವ್ರಿಗೆ ಬಟ್ಟೆ ಬದಲಾಯಿಸೋಕೆ ಅಷ್ಟೊಂದು ವ್ಯವಸ್ಥೆ ಇಲ್ಲ. ಬಹಳ ಫುಲ್ ಬ್ಯಾಕ್ವರ್ಡ್, ಏನು ಹಿಂದುಳಿದ ಪ್ರದೇಶ, ಏನು ಆ ಟೈಪ್ ಈ ಟೈಪ್ ಅಂತ ಸೋಷಿಯಲ್ ಮೀಡಿಯಲ್ಲಿ ಬಂದಿತ್ತು. ಅದೆಲ್ಲ ಬೋಗಸ್. ಅದು ಹೋದ್ಸಲ ಆ ಕುಂಭಮೇಳದಲ್ಲಿ ಇರ್ತಕ್ಕಂಥ ಯಾವ್ದೋ 12 ಕುಂಭಮೇಳದ ಕ್ಲಿಪ್ ತಂದು ಈಗ ತೋರಿಸ್ತಾ ಇದ್ದಾರೆ. ಅದು ಈ ನಿಜವಾಗಿ ಈ ಕುಂಭಮೇಳದ ಕ್ಲಿಪ್ಗಳು ಅಲ್ಲವೆಲ್ಲ ಎಲ್ಲ ಬೋಗಸ್ ಇದೆ. ನನ್ಗಾಕ ನಾ ನಿಜವಾಗಿ ಹೋಗಿದ್ನಲ್ಲಿ ಬಹಳಷ್ಟು ಅಸ್ತವ್ಯಸ್ತ ಇದೆ. ಅಂದ್ರಲ್ಲ, ಇದ್ರ ಬಗ್ಗೆ ನಿಮಗೆ ಏನ್ ಮಾಹಿತಿ ಇದೆ? ಕಾಲು ತುಳಿತ ಆಗಿಲ್ಲ ಸರ್, ಇದನ್ನು ಕೂಡ ಬೋಗಸ್ ಇದೆ. ನಾನು 4 ಗಂಟೆಗೆ ಅಲ್ಲಿ ಬಿಟ್ಟಿದ್ದೀನಿ ತಳ. ಅಲ್ಲಿಂದ 11 ಗಂಟೆಗೆ ರೀಚ್ ಆಗಿ 4 ಗಂಟೆಗೆ ಅಲ್ಲಿಂದ ಬಿಟ್ಟು 7 ಗಂಟೆಗೆ ಹೊರಗಡೆ ಯಾವುದೇ ಕಾಲು ತುಳಿತ ಆಗಿಲ್ಲ ನಾನು ಕಣ್ಣೆದ್ರೆ. ತ್ರಿವೇಣಿ ಸಂಗಮದ ಹತ್ರನೂ ಆಗಿಲ್ವಾ? ಅಲ್ಲಿ ನಾನು 9 ಕಿಲೋಮೀಟರ್ ಸೆಕ್ಟರ್ 14ರಲ್ಲಿ ಸ್ನಾನ ಮಾಡಿದ್ದೇನೆ ನಾನು. ಅಲ್ಲಿ 1, 2, 3, 4 ಹಂಗ ಸೆಕ್ಟರ್ 22ರವರೆಗೆ ಸೆಕ್ಟರ್ ಇವೆ. ಅಲ್ಲಿ ನಮ್ಮ ಹತ್ರ 14 ಸೆಕ್ಟರ್ ಬಹಳಷ್ಟು ಜನ ಇದ್ರು. ಅಲ್ಲಿ ಕಾಲ್ ತುಳಿತ ಆಗುವ ಸಂಭವ ಅಷ್ಟೊಂದು ಕಡಿಮೆ, ಯಾಕಂದ್ರೆ ಸುಮಾರು ಜಾಗ ಇದೆ.
ಬಟ್ ಅಲ್ಲಿ ಬ್ರಿಡ್ಜ್ ನಲ್ಲಿ ಹೋಗೋದೊಂದು ಓಕೆ ಧರ್ಮರಾಜ್ ಅವರೇ ಥ್ಯಾಂಕ್ ಯು, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಇದು ಪರಿಸ್ಥಿತಿ ಸದ್ಯಕ್ಕೆ ಎಲ್ಲ ತಿಳಿಯಾಗಿದೆ, ಏನು ತೊಂದರೆ ಇಲ್ಲ, ಸದ್ಯಕ್ಕೆ ಎಲ್ಲರೂ ಕೂಡ ಆರಾಮಾಗಿದ್ದಾರೆ, ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ.